ಯಶವಂತಪುರ ಬಿಜಾಪುರ ಎಕ್ಸ್ಪ್ರೆಸ್. ಇಲ್ಲಿ ಕಾಫಿ ತಗೊಂಡೆ, 10 ರೂಪಾಯಿ ಅಂತೆ. ಮಸ್ತಾಗಿದೆ ಗುರು ಕಾಫಿ ಇದು. ಬೆಂಗಳೂರು ಹೊಸಪೇಟೆ ಪ್ಯಾಸೆಂಜರ್ ಸ್ಪೆಷಲ್ ಟ್ರೈನ್ ನಂಬರ್ 56520 ಹೊಸಪೇಟೆ ಕೆಸ ಬೆಂಗಳೂರು ಸಿಟಿ ಪ್ಯಾಸೆಂಜರಲ್ಲಿ ನಾವಿವತ್ತು ಟ್ರಾವೆಲ್ ಮಾಡ್ತಾ ಇರೋದು. ಇದು ದಿನ ಮಧ್ಯಾಹ್ನ 12 ಗಂಟೆಗೆ 5 ನಿಮಿಷಕ್ಕೆ ಹೊಸಪೇಟೆನ ಬಿಟ್ಟು ಅದೇ ದಿನ ನೈಟ್ 10:55 ಕೆಸ ಬೆಂಗಳೂರು ಸಿಟಿ ಜಂಕ್ಷನ್ಗೆ ರೀಚ್ ಆಗುತ್ತೆ ಗಾಡಿ. ಹಳೆ ವಿಡಿಯೋದಲ್ಲಿ ನೋಡಿರ್ತೀರ, ಹರಿಹರದಿಂದ ಹೊಸಪೇಟೆಗೆ ಬಂದಿದೆ. ಈಗ ಹೊಸಪೇಟೆಯಿಂದ ನಾನು ಕೆಸ ಬೆಂಗಳೂರು ಸಿಟಿ ಜಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಮತ್ತು ಈ ಟ್ರೈನಿಂದು ರೂಟ್ ಬಗ್ಗೆ ಮಾತಾಡಬೇಕು ಅಂದರೆ, ಇದು ಹೊಸಪೇಟೆನ ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ಬಿಟ್ಟು ತೊರಂಗೊಳ್ಳು, ಬಳ್ಳಾರಿ ಕ್ಯಾಂಟು, ಅಲ್ಲಿಂದ ರಾಯದುರ್ಗದಿಂದ ಚಳ್ಳಕೆರೆಯಿಂದ ಚಿತ್ರದುರ್ಗ ಮೇಲೆ ರೀಚ್ ಆಗುತ್ತೆ. ಚಿಕ್ಕಜಾಜೂರು, ತಿಪ್ಟೂರು, ಅಮ್ಮಸಂದ್ರ, ಗುಬ್ಬಿ, ತುಮಕೂರು, ದೊಡ್ಡಬೇಳೆ, ಚಿಕ್ಕಬಳ್ಳಾಪುರ ಮೇಲೆ ನಾವು ಹೋಗ್ತೀವಿ ಯಶವಂತಪುರ ಕೆಸ ಬೆಂಗಳೂರು ಸಿಟಿ ಜಂಕ್ಷನ್ಗೆ. ಅಲ್ಲಿ ಕೆಸ ಬೆಂಗಳೂರು ಸಿಟಿ ಜಂಕ್ಷನ್ ರೀಚಿಂಗ್ ಟೈಮ್ ಕೊಟ್ಟಿರೋದು 10:55. ಬಿಫೋರ್ ಹೋಗುತ್ತೆ ಗಾಡಿ. ಮತ್ತು ಎಷ್ಟು ಗಂಟೆ ರೀಚ್ ಆಗ್ತೀವಿ ಅಂತಲೂ ನೋಡುವ. ಮತ್ತು ಟೈಮು 12 ಗಂಟೆ ಆಗ್ತಾ ಬಂತು. ಇನ್ನು 5 ನಿಮಿಷ ಜರ್ನಿ, 5 ನಿಮಿಷದಲ್ಲಿ ಟ್ರೈನ್ ಡಿಪಾರ್ಚರ್ ಆಗುತ್ತೆ. ಮಿಕ್ಕಿದ ಮಾತೆಲ್ಲ ನಿಮಗೆ ಟ್ರೈನಲ್ಲೇ ಹೇಳ್ತೀನಿ. 5 ಗಂಟೆಗೆ ಡಿಪಾರ್ಚರ್ ಆಗ್ತಿದೆ ಹೊಸಪೇಟೆ ಜಂಕ್ಷನಿಂದ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು HPT. ಮತ್ತು ಹೊಸಪೇಟೆನ ಜಂಕ್ಷನ್ ಯಾಕೆ ಅಂತಾರೆ ಅಂದರೆ, ಇಲ್ಲಿಂದ ಒಂದು ಲೈನು ಹುಬ್ಳಿಗೆ ಒಂದು ಇದೆ, ಇನ್ನೊಂದು ನಾವು ಹೋಗ್ತಾ ಇರೋದು ಬಳ್ಳಾರಿ ಲೈನು, ಇನ್ನೊಂದು ಬಂದ್ಬಿಟ್ಟು ಅಗ್ರಿ ಬೊಮ್ಮನಹಳ್ಳಿ ಮೇಲೆ ಒಂದು ಲೈನ್, ಅಂದರೆ ಹರಿಹರಗೆ ಒಂದು ಲೈನ್ ಹೋಗಿದೆ. ಅದಕ್ಕೆ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಇವತ್ತು ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಾಯಿಲ್ಲ, ನಮ್ಮ ಜೊತೆಗೆ GSJ ಕನ್ನಡ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ನಾವು ಒಟ್ಟು ಇಬ್ಬರು ಟ್ರಾವೆಲ್ ಮಾಡ್ತಾ ಇದ್ದೀವಿ ಹೊಸಪೇಟೆಯಿಂದ ಬೆಂಗಳೂರಿಗೆ. ನೀವೇನು ಆ ಲೈನ್ ನೋಡ್ತಾ ಇದ್ದೀರಲ್ಲ, ಆ ಲೈನ್ ಬಂದ್ಬಿಟ್ಟು ರಂಜಿತ್ಪುರ ಸೈಡಿಂದ ಬರುತ್ತೆ ಗಾಡಿ ಲೈನ್ಸು. ಅದಕ್ಕೆ ನಮ್ಮ ತೊರಂಗೊಳ್ಳೂನ ಜಂಕ್ಷನ್ ಅಂತ ಕರೀತಾರೆ. ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ ಮೊದಲನೇ ಆಲ್ಟೋ ತೊರಂಗೊಳ್ಳು ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು TGNL. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು 12:28 ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 12:48. ಅಂದರೆ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ತೊರಂಗೊಳ್ಳೂನ ಜಂಕ್ಷನ್ ಯಾಕಂತ ಅಂದರೆ, ಇಲ್ಲಿ ಹುಬ್ಳಿ ಗುಂಟಕಲ್ ಮೇನ್ ಲೈನಲ್ಲಿ ಒಂದು ಲೈನ್ ಹೋಗಿದೆ. ಅದು ಅಂದರೆ ನಿಮ್ಗೆ ಹೋಟೆಲ್ ತೋರಿಸಿದ್ನಲ್ಲ ರಂಜಿತ್ಪುರಾಗೆ, ಅದಕ್ಕೆ ಒಂದು ಲೈನ್ ಹೋಗಿದೆ. ತೊರಂಗೊಳ್ಳು ಜಂಕ್ಷನ್ ಬಗ್ಗೆ ಹೇಳಬೇಕು ಅಂದರೆ, ನಿಮ್ಗೆ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ JSW ಪ್ಲ್ಯಾಂಟಿಂದು ನಿಮಗೆ ಗೂಡ್ಸ್ ಟ್ರೈನ್ ಅಂತೂ ಸಿಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ಬೋದು ನೀವು ಪ್ಲ್ಯಾಟ್ಫಾರ್ಮ್ಸಲ್ಲಿ. ಎಲ್ಲ ಒಂದಲ್ಲ ಒಂದು ಪ್ಲ್ಯಾಟ್ಫಾರ್ಮಲ್ಲಂತೂ ನಿಮಗೆ JSW ಸ್ಟೀಲ್ ಪ್ಲ್ಯಾಂಟ್ ಅಂತೂ ಗೂಡ್ಸ್ ಫಿಲ್ ಆಗಿರೋದಂತೂ ನಿಮ್ಗೆ ಸಿಗುತ್ತೆ. ಮತ್ತು ಜಿಂದಾಲ್ದು ನಿಮ್ಗೆ ಸಿಗುತ್ತೆ. ನೀವೇನೋ ವಿದ್ಯಾನಗರ ಏರ್ಪೋರ್ಟ್ಗೆ ಏನಾರು ಹೋಗಬೇಕು ಅಂದರೆ ನಿಮಗೆ ತೊರಂಗೊಳ್ಳು ಜಂಕ್ಷನಲ್ಲಿ ಇಳ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು. ಬರೀ 2.5 ಕಿಲೋಮೀಟ್ರ್ ಆಗುತ್ತೆ ನಿಮಗೆ ವಿದ್ಯಾನಗರ್ ಏರ್ಪೋರ್ಟ್ಗೆ.
ನಮ್ಮ ಹೊಸಪೇಟೆ ಕೆಸ ಬೆಂಗಳೂರು ಸಿಟಿ ಪ್ಯಾಸೆಂಜರ್ ಸ್ಪೆಷಲ್ ಬಂದೈತ್ರಿ. ಈಗ ಬಳ್ಳಾರಿ ಕ್ಯಾಂಟ್ಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು BYC. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದ್ದಿದ್ದು 12:59. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 1:10 ಅಂದರೆ 11 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಬಳ್ಳಾರಿ ಜಂಕ್ಷನ್ಗೆ ಹೋಗಲ್ಲ, ಇದು ಬಳ್ಳಾರಿ ಕ್ಯಾಂಟಿಯಿಂದ ಹೋಗಿ ಬೈಪಾಸ್ ತೊಗೊಂಡು ರಾಯದುರ್ಗ ಚಿಕ್ಕಜಾರ್ಜರ್ ಲೈನ್ ತೊಗೊತೀವಿ. ನಾವು ಬಳ್ಳಾರಿ ಜಂಕ್ಷನ್ಗೆ ಹೋಗಲ್ಲ. ಬಳ್ಳಾರಿ ಜಂಕ್ಷನ್ಗೆ ಹೋದರೆ ಈ ಗಾಡಿ ರಿವರ್ಸಲ್ ಆಗಬೇಕು. ಅದಕ್ಕೋಸ್ಕರ ಇದು ಬಳ್ಳಾರಿ ಕಂಟೋನ್ಮೆಂಟಿಂದ ಬೈಪಾಸಲ್ಲಿ ರಾಯದುರ್ಗ ಜಂಕ್ಷನ್ಗೆ ಹೋಗ್ತೀವಿ ನಾವು. ಎರಡು ಲೈನ್ ನೋಡ್ತಾ ಇದ್ರಲ್ಲ, ಆ ಲೈನ್ ಬಂದ್ಬಿಟ್ಟು ಬಳ್ಳಾರಿ ಜಂಕ್ಷನ್ಗೆ ಹೋಗುತ್ತೆ. ನಾವು ಹೋಗ್ತಾ ಇರೋದು ಈಗ ಚಿಕ್ಕಜಾರ್ಜರ್ ಲೈನು. ನಮ್ಮ ಇದು ಹೊಸಪೇಟೆ ಬೆಂಗಳೂರು ಗಾಡಿ, ಮತ್ತು ಇನ್ನೊಂದು ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ಸು, ಮತ್ತು ನಮ್ಮ ಮೈಸೂರು ಸಾಯಿನಗರ ಶಿರಡಿ ಎಕ್ಸ್ಪ್ರೆಸ್ಸು ಬಳ್ಳಾರಿ ಜಂಕ್ಷನ್ಗೆ ಹೋಗಲ್ಲ. ಈ ಥರ ಬೈಪಾಸ್ ತೊಗೊಂಡು ಬಳ್ಳಾರಿ ಕ್ಯಾಂಟ್ ಮೇಲೆ ಗದಗಿಗೆ ಲೈನ್ ಹೋಗುತ್ತೆ ಗಾಡಿ. ಈಗ ನಾವು ಹೋಗ್ತಾ ಇದ್ದೀವಿ ಈಗ ಚಿಕ್ಕಜಾರ್ಜರ್ ಲೈನ್ ಬಿಟ್ಟು ಬಳ್ಳಾರಿ ಜಂಕ್ಷನ್ಗೆ ಹೋಗ್ತಾಯಿದೆ. ನಾವು ಹೋಗ್ತಾ ಇದ್ದೀವಿ ಈಗ ಚಿಕ್ಕಜಾರ್ಜರ್ ಲೈನು. ಅವಾಗಲೇ ನಾನು ತೋರಿಸಿದ್ದು ಹೊಸಪೇಟೆ ಗದಗು ಹೊಸಪೇಟೆ ಲೈನಿಂದ ಬಳ್ಳಾರಿ ಜಂಕ್ಷನ್ಗೆ ಹೋಗೋದು ಲೈನ್. ಇವಾಗ ನಾವು ರೈಟ್ ಸೈಡ್ ಲೈನ್ ನೋಡ್ತಾ ಇದ್ರಲ್ಲ, ಆ ಲೈನ್ ಬಂದ್ಬಿಟ್ಟು ಬಳ್ಳಾರಿ ಜಂಕ್ಷನ್ ಸೈಡ್ ಒಂದು ಹೋಗ್ತಾಯಿದೆ. ನಾವು ಹೇಳ್ತಾರೆ ಚಿಕ್ಕಜಾರ್ಜ್ ಸೈಡಿಂದ ಬರ್ತಿರಲ್ಲ ಆ ಲೈನು ನೋಡಿ. ನಿಮಗೆ ಡಿಪೋ ಕಾಣಿಸ್ತಿದೆ, ಬಳ್ಳಾರಿ ಡಿಪೋ. ಇದು ಡಿಪೋ ನೋಡಿ, ಇದು ಡಿಪೋ ಬರುತ್ತೆ ನಿಮಗೆ KSRTC ಬಳ್ಳಾರಿ. ಇದು ನೀವು ಆ ಕಡೆ ಕಾಣಿಸ್ತಿದೆ, ಅದು ಝೂಮ್ ಆಗ್ತೀನಿ. ಅದು ಬಂದ್ಬಿಟ್ಟು ನಿಮಗೆ ಬಸ್ ಸ್ಟ್ಯಾಂಡ್ ಬರುತ್ತೆ ನಿಮಗೆ ಬಳ್ಳಾರಿದು. ನಾವೀಗ ಊಟ ಮಾಡೋಣ ಅಂತ ಫ್ರೈಡ್ ರೈಸ್ ಪಾರ್ಸಲ್ ತೊಗೊಂಡಿದ್ವಿ, ಎಗ್ ಫ್ರೈಡ್ ರೈಸು. ಇದು ನಾವು 50 ರೂಪಾಯಿಗೆ ಆಗಿದೆ 2. ಮತ್ತು ನಾವು ಹೊಸಪೇಟೆಲಿಂದನೇ ಪಾರ್ಸಲ್ ತೊಗೊಂಬಂದಿದ್ದು. ಮಸ್ತಾಗಿದೆ ಗುರು, ಈ ಥರ ಎಗ್ ರೈಸು ನೀವು ಎಲ್ಲೂ ತಿಂದಿರಲ್ಲ, ಆ ಥರ ಚೆನ್ನಾಗಿದೆ. ನಿಮಗೆ ನಾನು ರೆಕಮೆಂಡ್ ಮಾಡ್ತೀನಿ. ನೀವೇನಾರ ಎಗ್ ರೈಸು ನೀವು ಹೊಸಪೇಟೆಲಿಂದ ಏನಾದರೂ ಈ ಥರ ಎಗ್ ರೈಸ್ ಬೇಕು ಅಂದರೆ ರೈಲ್ವೆ ಸ್ಟೇಷನಿಂದ ಒಂದು ಲೆಫ್ಟ್ ಸೈಡ್ಗೇನೋ ಎರಡು ಇಲ್ಲ 3ನೇ ಅಂಗಡಿಲೇನೋ ನಿಮಗೆ ಈ ಥರ ಸಿಗುತ್ತೆ. ನಿಮಗೆ ತೊಗೊಂಬಂದು ರೆಕಮೆಂಡ್ ಮಾಡ್ತೀನಿ. 50 ರೂಪಾಯಿಗೆ ನೀವು ಚೆನ್ನಾಗಿದೆ, ತಿನ್ಬೋದು ನೀವು ಈ ಥರ. ಬೆಂಗಳೂರು ಹೊಸಪೇಟೆ ಪ್ಯಾಸೆಂಜರ್ ಸ್ಪೆಷಲ್. ಈ ಲೈನ್ ನೋಡ್ತಿದ್ರಲ್ಲ, ಈ ಗ್ರೌಂಡು, ಇದು ಪಿಟ್ ಲೈನ್ ಮಾಡ್ತಾ ಇದ್ದಾರೆ ಈಗ, ಯಾಕಂದರೆ ಎಕ್ಸ್ಟ್ರಾ ಪ್ಲಾಟ್ಫಾರ್ಮ್ಸ್ಗೆ. ಯಾಕಂದರೆ ಇದು ಈಗ ರಾಯದುರ್ಗ ಜಂಕ್ಷನ್ ಆಗುತ್ತೆ. ನೂರ 16 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 3ನೇ ಹಾಲ್ಟು ರಾಯದುರ್ಗ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದುಬಿಟ್ಟು RDG. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದ್ದಿದ್ದು 2:23ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 2:38, ಅಂದರೆ 15 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ರಾಯದುರ್ಗನ ಜಂಕ್ಷನ್ ಯಾಕಂತ ಅಂದರೆ ಇಲ್ಲಿಂದ ಒಂದು ಲೈನು ನಾವು ಹೋಗ್ತಾ ಇದ್ದೀವಿ ಚಳ್ಳಕೆರೆ ಲೈನು, ಇನ್ನೊಂದು ಬಂದ್ಬಿಟ್ಟು ನಾವು ಬಂದ್ವಲ್ಲ ಬಳ್ಳಾರಿ ಕ್ಯಾಂಟ್ ಲೈನು, ಇನ್ನೊಂದು ಬಂದ್ಬಿಟ್ಟು ಇಲ್ಲಿಂದ ಕಲ್ಯಾಣದುರ್ಗ, ಪಾವಗಡ ಮೇಲೆ ಮಧುಗಿರಿಗೆ, ಕೊರಟಗೆರೆ, ತುಮಕೂರ್ಗೆ ಒಂದು ಲೈನ್ ಹೋಗ್ತಿದೆ. ಅಂದರೆ ಅದನ್ನ ಇನ್ನೂ ರೆಡಿ ಮಾಡ್ತಾರೆ, ಇನ್ನೂ ರೆಡಿ ಆಗಿಲ್ಲ ಅದು. ಆ ಲೈನು ಅದಕ್ಕೆ ಮೇನ್ ಜಂಕ್ಷನ್ ಅಂತ ಕರೀತಾರೆ. ನಾನು ಇನ್ನೊಂದು ಹೇಳ್ಬೇಕು ಅಂದರೆ ರಾಯದುರ್ಗ ಬರುತ್ತೆ ಆಂಧ್ರ ಪ್ರದೇಶಲ್ಲಿ. ಈಗ ನಾವು ಇದ್ದೀವಿ ಆಂಧ್ರ ಪ್ರದೇಶಲ್ಲಿ. ಈ ಟ್ರೈನ್ ನೀವು ಹೆಂಗೆ ಹೇಳಬೇಕು ಅಂದರೆ ಇದು ಫಸ್ಟ್ ನಾವು ಹೊಸಪೇಟೆ ಅಂದರೆ ಕರ್ನಾಟಕದಿಂದ ಸ್ಟಾರ್ಟ್ ಆಗಿ ಆಮೇಲೆ ನಾವು ಆಂಧ್ರ ಪ್ರದೇಶಕ್ಕೆ ಬಂದು ವಾಪಸ್ ನಾವು ಹೋಗ್ತೀವಿ ಕರ್ನಾಟಕಗೆ. ದುರ್ಗದಲ್ಲಿ ಏನು ಫೇಮಸ್ಸು ಅಂದರೆ ನಿಮ್ಗೆ ಇಲ್ಲಿ ಜೀನ್ಸ್, ಅಂದರೆ ಜೀನ್ಸ್ ಪ್ಯಾಂಟ್ಗಳು ರೆಡಿ ಮಾಡೋದ್ರಲ್ಲಿ ಇಲ್ಲಿ ಭಾಳ ಫೇಮಸ್. ಅಂದರೆ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಜೀನ್ಸ್ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇಲ್ಲಿ. ಅದಕ್ಕೆ ಅಂತ ರಾಯದುರ್ಗ ತುಂಬ ಫೇಮಸ್ಸು. ಈಗ ನಾವು ರಾಯದುರ್ಗ ಇದ್ದಿದ್ದು ನಾವು ಆಂಧ್ರದಲ್ಲಿ. ಈಗ ನಾವು ಎಂಟ್ರಾದ್ವಿ ವಾಪಸ್ ಕರ್ನಾಟಕಗೆ. ಇಲ್ಲ ರೀ, ರಾಯದುರ್ಗ ಆಂಧ್ರ ಪ್ರದೇಶಲ್ಲಿ ಇದ್ದಿದ್ದು. ಇವಾಗ ನಾವು ಎಂಟ್ರಾದ್ವಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು
ತಾಲೂಕಿಗೆ ಎಂಟ್ರ್ ಆಗಿದ್ದೀವಿ ಈಗ. ನೋಡಿ ಮಸ್ತಾಗಿದೆ ಕರ್ವ್ ಶೇಪಲ್ಲಿ. ಹೊಸಪೇಟೆ KSR ಬೆಂಗಳೂರು ಸ್ಪೆಷಲ್ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಈ ಟ್ರೈನಿನ 4ನೇ ಹಾಲ್ಟು ಮೊಳಕಾಲ್ಮೂರು ಸ್ಟೇಷನ್, ರೈಲ್ವೆ ಸ್ಟೇಷನ್. ಇಂಗ್ಲೀಷ್ ಸ್ಟೇಷನ್ ಕೋಡ್ ಬಂದ್ಬಿಟ್ಟು MOMU. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದ್ದಿದ್ದು 2:59 ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 3:02 ಅಂದರೆ 4 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮೊಳಕಾಲ್ಮೂರು ಏನು ಫೇಮಸ್ ಅಂದರೆ ಸಿಲ್ಕ್ ಸಾರಿಗೆ ಭಾಳ ಫೇಮಸ್ ಇದೆ. ಸೆಕೆಂಡ್ ಬಾಂಬೆ ಸಿಟಿ ಮತ್ತು ಸೈನ್ಸ್ ಸಿಟಿ ಅಂತ ಹೆಸರು ಪಡ್ಕೊಂಡಿರುವ ಚಳ್ಳಕೆರೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವು ನಮ್ಮ ಟ್ರೈನ್ ಈಗ ಚಳ್ಳಕೆರೆಗೆ ಬಂದಿದೆ. ಚಳ್ಳಕೆರೆಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದ್ದಿದ್ದು 3:43 ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 4:16 ಅಂದರೆ 33 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ನಾನೇನು ರೈಲ್ವೆ ಸ್ಟೇಷನಲ್ಲಿ ಇಳಿದು ಮಾತಾಡಲಿಲ್ಲ ಅಂದರೆ ನಮ್ಮ ಟ್ರೈನಲ್ಲಿ ಇಳಿದು ಮಾತಾಡೋಷ್ಟೊತ್ತಿಗೆ ನಮ್ಮ ಟ್ರೈನ್ ಮೂವ್ ಆಗ್ಬಿಡ್ತು. ಅದಕ್ಕೆ ನಾನು ಅಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲಿಲ್ಲ. ಅದಕ್ಕೆ ನಮ್ಮ JSD ಕನ್ನಡ ಅವರು ಅಷ್ಟೇ ಅಲ್ಲಿ ಇಳ್ಕೊಂಡಿದ್ರು. ಅವ್ರನ್ನ ಮಾತಾಡಿಸಿ ಕಳ್ಸೋದು ಬರೋ ಸರಿ ಟ್ರೈನ್ ಮೂವ್ ಆಗ್ಬಿಡ್ತು. ಅದಕ್ಕೆ ನಾನು ಅಲ್ಲಿ ಸ್ಟೇಷನಲ್ಲಿ ಮಾತಾಡೋಕ್ಕಾಗಲಿಲ್ಲ. ಮತ್ತು ಚಳ್ಳಕೆರೆ ಸಿಟಿ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಆಯಿಲ್ ಸಿಟಿನೇ ಅಂತಲೇ ಕರೀತಾರೆ ನಮ್ಮ ಚಳ್ಳಕೆರೆನ. ಇನ್ನೊಂದು ಏನು ಬೇಕು ಅಂದರೆ ಏಷ್ಯಾ ಖಂಡದ ಅತಿ ಹೆಚ್ಚು ಕಡಿಮೆ ಮಳೆ ಬೀಳುವ ತಾಲೂಕು ಅಂದರೆ ನಮ್ಮ ಚಳ್ಳಕೆರೆ ಅಂತಲೇ ಹೇಳ್ಬೋದು. ಮತ್ತು ಜಾಸ್ತಿ ಬಿಸಿಲು ಬೀಳೋದು ಅಂದರೆ ನಮ್ಮ ಚಳ್ಳಕೆರೆನೇ. ಯಾಕಂದರೆ ನಾನು ನೋಡ್ತಾ ಇದ್ದೀನಿ ಹೊಸಪೇಟೆಯಿಂದ ಬಳ್ಳಾರಿ ಎಂಟ್ರಾಗಿದ ತಕ್ಷಣ ಏನು ಗುರು ಇಷ್ಟೊಂದು ಬಿಸಿಲೈತೆ. ಇವ್ರು JSD ಕನ್ನಡ ಅವರು ಏನು ಗುರು ಇಷ್ಟೊಂದು ಬಿಸಿಲು, ನಮಗಂತೂ ಸಾಕಾಗೋಯ್ತು. ಬೆಳಗಿಂದ 3 ಲೀಟ್ರ್ ನೀರು ಕುಡಿದಿದ್ದೀನಿ. ಆ ರೇಂಜಿಗೆ ಬಿಸಿಲೈತೆ ನಿಮ್ಮೂರಂತೂ. ಮತ್ತು ಇನ್ನೊಂದು ಏನು ಬೇಕು ಅಂದರೆ ಇಲ್ಲಿ ಚಳ್ಳಕೆರೆಯಲ್ಲಿ ರಿಸರ್ಚ್ ಸೆಂಟರ್ಸ್ ಅಂತಲೇ ಇದೆ. ರಿಸರ್ಚು ಮತ್ತು ಇನ್ಫಾರ್ಮೇಷನ್ ಸೆಂಟರ್ಸ್ ಇದ್ದಾವೆ. ಯಾವ್ದು ಅಂದರೆ ISRO ಸಿಗುತ್ತೆ ನಿಮಗೆ, ಮತ್ತು IISc ಮತ್ತು BARCO ಅಂತ ರಿಸರ್ಚ್ ಸೆಂಟರ್ಸು ನಿಮಗೆ ನೋಡೋಕ್ಕೆ ಸಿಗುತ್ತೆ ಚಳ್ಳಕೆರೆಯಲ್ಲಿ. ನಿಮ್ಗೆ ಏನಾರ ಚಳ್ಳಕೆರೆದು ಫೇಮಸ್ ಪ್ಲೇಸಸ್ಸು ಮತ್ತು ಫೇಮಸ್ ಟೆಂಪಲ್ಸು ನಿಮ್ಗೆ ಏನಾರ ಇನ್ಫಾರ್ಮೇಷನು ಮತ್ತು ಪ್ಲೇಸಸ್ ನೋಡಬೇಕು ಅನಿಸಿದ್ರೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನಮ್ಮ JSD ಕನ್ನಡ ಅವ್ರದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಆಲ್ಮೋಸ್ಟ್ ಚಳ್ಳಕೆರೆ ಸಿಟಿ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಅವ್ರ ಹತ್ರ ಆಲ್ಮೋಸ್ಟ್ ಇವರು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನಿಮ್ಗೆ ಏನಾರ ಫೇಮಸ್ ಟೆಂಪಲ್ಸ್ ಬೇಕು ಅಂದರೆ
ನೀವು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಚಳ್ಳಕೆರೆ ಸಿಟಿ ಬಗ್ಗೆ ಏನೋ ಹೆಚ್ಚು ತಿಳ್ಕೊಬೇಕು ಅಂದರೆ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅವ್ರು ನೋಡಿ ಭಾಳ ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ಚಳ್ಳಕೆರೆ ಬಗ್ಗೆ. ನೋಡೋಣ, ಈಗ ನಮ್ಮ ಟ್ರೈನ್ ನಾಳೆ ಚಳ್ಳಕೆರೆಯಿಂದ ಡಿಪಾರ್ಟ್ ಆಯಿತು. ಎಷ್ಟು ಮಿನಿಮಮ್ ಫಾಲೋವರ್ಸ್ ಆದರೆ ಅಮೌಂಟ್ ಬರುತ್ತೆ? ನಿಮಿಷ ನಮೀಗ ಚಳ್ಳಕೆರೆ ಸ್ಟೇಷನ್ ಡಿಪಾರ್ಟ್ ಆದ್ವಿ. ಇಲ್ಲಿ ನಮ್ಮ ಕೋ ಪ್ಯಾಸೆಂಜರ್ ಸಿಕ್ಕಿದ್ರೆ. ಏನಪ್ಪ ನಿನ್ನ ಹೆಸರು? ಹಾಂ, ಸೊ ಯಾವ ಕಡೆ ಹೊರಟಿದ್ಯಾ? ಯಾವ ಊರು? ಚಿತ್ರದುರ್ಗ ಹೋಗ್ತಾ. ಎಲ್ಲಿಂದ ಬರ್ತಾ ಇರೋದು? ಎಲ್ಲಿಂದ ಬರ್ತಾ ಇದೆಯಾ? ಬಳ್ಳಾರಿಯಿಂದನಾ? ಓಕೆ. ಏನು ಓದ್ತಿದ್ಯಾ? ಹಾಂ, ಫಿಫ್ತಾ? ಓಕೆ. ನೋಡಿ, ಇಲ್ಲಿ ಯೂಟ್ಯೂಬ್ ನೋಡಿ ಇದು ಮಾಡಿದ್ದಾರೆ. ಕೇಳ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೊ ಮಚ್. ಕೇಳ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು. ನಿನ್ನ ಹೆಸರೇನು? ಹಾಂ, ಏನು ಓದ್ತಿದ್ಯಾ? ಸೆಕೆಂಡ್ ಸ್ಟ್ಯಾಂಡರ್ಡು. ಯಾವ ಸ್ಕೂಲು? ನೀನು ಅದೇನಾ? ಓಕೆ. ನೋಡಿ, ಅಣ್ಣ ತಮ್ಮಂದರು ಮೀಟ್ ಆಗಿದೆ. ಅವರು ಚಿತ್ರದುರ್ಗನೇ ಅಂತ. ಕೋಟೆನಾಡು ಚಿತ್ರದುರ್ಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಲ್ಲಿ ಚಿತ್ರದುರ್ಗ ಸ್ಟೇಷನ್ ಬಂದ್ಬಿಟ್ಟು CTA. ಆ್ಯಕ್ಚುಲಿ ಇಲ್ಲಿ ನಮ್ಮ ಚಿತ್ರದುರ್ಗಕ್ಕೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದ್ದಿದ್ದು 4:23ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 5 ಗಂಟೆ, ಅಂದರೆ 43 ನಿಮಿಷ ಡಿಲೇಯಿಂದ ಬಂದಿದೆ. ಮತ್ತು 2 ನಿಮಿಷ ಹಾಲ್ಟ್ ಇದೆ. 2 ನಿಮಿಷದಲ್ಲಿ ಆ ಟ್ರೈನ್ ಅಲ್ಲೇ ಡಿಪಾರ್ಟ್ ಆದ್ದು. ಕಾಫಿ ತೊಗೊಂಡೆ, 10 ರೂಪಾಯಿ ಅಂತೆ. ಮಸ್ತಾಗಿದೆ ಗುರು ಕಾಫಿ. ಇದು ನೀರು ಕಾಫಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಆ ರೇಂಜಿಗೆ ಕಾಫಿ ಮಾಡಿದ್ದಾರೆ. 10 ರೂಪಾಯಿ ಅಂದರು, ಸೂಪರ್ ಆಗಿದೆ. यशवंतपुर चंडीगढ़ कर्नाटक संपर्क क्रांति एक्सप्रेस. ನಾವು ಬಂದಿದ್ದೀವಿ ಈಗ ಹೊಸದುರ್ಗ ರೋಡ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು HSD. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 5:39ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 6:18, ಅಂದರೆ 39 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಹೊಸದುರ್ಗ ಬರುತ್ತೆ ಚಿತ್ರದುರ್ಗ ಡಿಸ್ಟ್ರಿಕ್ಟಲ್ಲಿ, ಮತ್ತು ಮೈಸೂರು ಡಿವಿಷನಲ್ಲಿ ಬರುತ್ತೆ ಈ ಹೊಸದುರ್ಗ ರೈಲ್ವೆ ಸ್ಟೇಷನ್ನು.
ಯಶವಂತಪುರ ವಾಸ್ಕೋ ಎಕ್ಸ್ಪ್ರೆಸ್. ಮುನ್ನೂರ 16 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಈಗ ಬೀರೂರು ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು RRB. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದೆ 6:13ಕ್ಕೆ, ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 6:50, ಅಂದರೆ 38 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಬೀರೂರಿನ ಜಂಕ್ಷನ್ ಯಾಕಂತಾರೆ ಅಂದರೆ ಇಲ್ಲಿ ಬೆಂಗಳೂರು ಹುಬ್ಳಿ ಮೇನ್ ಲೈನ್, ಒಂದು ಲೈನ್ ಬ್ರಾಂಚ್ ಲೈನು ಇದೆ. ಯಾವ ಕಡೆ ಅಂದರೆ ಒಂದು ಶಿವಮೊಗ್ಗ ಸಾಗರ ಮೇಲೆ ತಾಳ್ಗುಪ್ಪಾಗ ಒಂದು ಲೈನ್ ಹೋಗಿದೆ, ಅದಕ್ಕೆ ಇದನ್ನ ಮೇನ್ ಜಂಕ್ಷನ್ ಅಂತ ಕರೀತಾರೆ. ನೀವೇನೋ ನಮ್ಮ ಮುಂದೆ ಅಜ್ಮೀರ್ ಮೈಸೂರು ಹೋಗಿರೋದ್ರಿಂದ ನಮ್ಮ ಟ್ರೈನ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ ನೋಡಿ. ಅರ್ಧ ಮುಕ್ಕಾಲು ಗಂಟೆ ಆಯಿತು. ಹೇಳ್ಬೇಕು ಅಂದರೆ ಬರೀ 10-15 ಮಿನಿಟ್ಸ್ ಡಿಲೇ ಇದ್ದಿದ್ದು ಗಾಡಿ, ಇವಾಗ ಅರ್ಧ ಮುಕ್ಕಾಲು ಗಂಟೆ ಡಿಲೇ ಇದೆ. ಆಲ್ಮೋಸ್ಟ್ ಹೇಳ್ಬೇಕು ಅಂದರೆ ಇಲ್ಲಿ ಆಗ್ತಿತ್ತು ಈ ಗಾಡಿ, ಪ್ಯಾಕ್ ಆಗಿಲ್ಲ. ಈ ಟ್ರೈನ್ ಆಲ್ಮೋಸ್ಟ್ ಇಲ್ಲಿಂದನೇ ಪ್ಯಾಕ್ ಆಗ್ತಿತ್ತು, ಬೀರೂರು ಕಡೂರು ಇಂದ. ಯಾಕೆಂದರೆ ಮುಂದೆ ನಮ್ಮ ಅಜ್ಮೀರ್ ಮೈಸೂರು ಎಕ್ಸ್ಪ್ರೆಸ್ ಹೋಗಿದೆ. KSR ಬೆಂಗಳೂರು ಶಿವಮೊಗ್ಗ ಟೌನ್ ಜನಶತಾಬ್ದಿ ಎಕ್ಸ್ಪ್ರೆಸ್. ಮುನ್ನೂರ 61 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 14ನೇ ಹಾಲ್ಟು ಅರಸೀಕೆರೆ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು ASK. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದ್ದಿದ್ದು 6:55ಕ್ಕೆ, ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 7:40, ಅಂದರೆ 45 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕೆ ಇದೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ, ಮತ್ತು ಇಲ್ಲಿ ವಾಟರ್ ಫಿಲ್ಲಿಂಗ್ ನಡೆಯುತ್ತೆ, ಅದಕ್ಕೆ ಅಂತ 5 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಮತ್ತು ಅರಸೀಕೆರೆನ ಜಂಕ್ಷನ್ ಯಾಕಂತಾರೆ ಅಂದರೆ ಹುಬ್ಳಿ ಬೆಂಗಳೂರು ಮೇನ್ ಲೈನು ಒಂದು ಲೈನ್ ಮೈಸೂರಿಗೆ ಒಂದು ಹೋಗಿದೆ, ಅದಕ್ಕೆ ಮೈಸೂರಿಂದ ಹಾಸನ್ಗೆ ಒಂದು ಲೈನ್ ಹೋಗಿದೆ, ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಅರಸೀಕೆರೆ ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ ಫುಡ್ ಪ್ಲಾಜಾ ಸಿಗುತ್ತೆ. ನಾರ್ಮಲ್ಲು ಅದೇ ಇಡ್ಲಿ ವಡೆ ಪಲಾವು ಅದೆಲ್ಲ ನಿಮಗೆ ಸಿಗುತ್ತೆ ಇಲ್ಲಿ. ಅಲ್ಲೇ ಸಿಗ್ನಲ್ ಆಯಿತು, ನೀವು ನೋಡ್ಬೋದು ಇಲ್ಲಿ. ನೋಡಿ ಗ್ರೀನ್ ಸಿಗ್ನಲ್ ಕಾಣಿಸ್ತಿದೆ ಅನ್ಕೊತೀನಿ. ಸಿಗ್ನಲ್ ಆಯಿತು, ಬನ್ನಿ ಡಿಪಾರ್ಟ್ ಆಗೋಣ.
ತಿಪ್ಟೂರಿಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು ಡಬಲ್ TR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 7:20ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 8:03, ಅಂದರೆ 43 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಇಂಡಿಯನ್ ಸ್ಟೈಲ್ ವಾಶ್ರೂಮ್ಗೆ ನೀಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಎದುರುಗಡೆ ಮಿರರ್ ಸಿಗುತ್ತೆ. ಮಿರರ್ ಸ್ವಲ್ಪ ಗಲೀಜಾಗಿದೆ ಮತ್ತು ಓಲ್ಡರ್ ಇದೆ ನಿಮಗೆ. ಮತ್ತು ನೀರು ಬರ್ತಿದೆಯಾ? ಹಾಂ, ನೀರು ಬರ್ತಿದೆ. ಸೋಪ್ ಆಚೆ ಕಡೆ ಇದೆ, ಇಲ್ಲಿಲ್ಲ. ಮತ್ತು ಕೆಳಗಡೆ ನೋಡಿ ಮ್ಯಾಟ್ ಹಾಕಿದ್ದಾರೆ, ನಂಗೆ ಅದೊಂದು ಖುಷಿ ಆಯಿತು. ಮ್ಯಾಟ್ ಹಾಕಿದ್ದಾರೆ ಮತ್ತು ಡಸ್ಟ್ಬಿನ್ ಇದೆ. ಇದು ನೋಡೋಕ್ಕಾಗಲ್ಲ ಗುರು. ವಾಶ್ರೂಮ್ ಸ್ವಲ್ಪ ನೀಟಾಗಿಲ್ಲ, ಅದು ವಾಸನೆ ಬರ್ತದೆ. ಅದೇ ವಾಶ್ರೂಮ್ ಮೇಂಟೈನ್ ಮಾಡಿಲ್ಲ ಅವರು. ಅಂದರೆ ಒಂದು ಸತಿನೂ ಕ್ಲೀನ್ ಆಗಿಲ್ಲ ಅಂತ. ಹೊಸಪೇಟೆಯಿಂದ ಹೆಂಗೆ ಹೊರಟು ಹಂಗೆ ಮೇಂಟೈನ್ ಮಾಡ್ಕೊಂಡ್ಬಂದರೆ ಸ್ಲೀಪರಲ್ಲಿ ವಾಶ್ರೂಮ್ ನೀಟಾಗಿಲ್ಲ. ಬಾಯ್ 458 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಈಗ ತುಮಕೂರಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು TK. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 8:17ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 9:07, ಅಂದರೆ 50 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ನಾವು ಇಲ್ಲಿ ತುಮಕೂರಲ್ಲಿ ಒಂದು ಟ್ರೈನ್ನ ಓವರ್ಟೇಕ್ ಮಾಡ್ತಾಯಿದ್ದೀವಿ. ಯಾವ ಟ್ರೈನು ಅಂದರೆ ಅಜ್ಮೀರ್ ಮೈಸೂರು ಎಕ್ಸ್ಪ್ರೆಸ್ನ ನಾವು ಈ ತುಮಕೂರಲ್ಲಿ ಓವರ್ಟೇಕ್ ಮಾಡ್ತಾಯಿದ್ದೀವಿ. ನಾವು ಡಿಸ್ಕಸ್ ಮಾಡೋಣ ಈ ಟ್ರೈನಿಂದು ಕೋಚ್ ಪೊಸಿಷನು ಫೇರ್ ಬಗ್ಗೆ. ಇನ್ನು ಈ ಟ್ರೈನು 5 ಸ್ಲೀಪರ್ ಕ್ಲಾಸು ಮತ್ತು 7 ಜನರಲ್ ಕೋಚ್ ಜೊತೆ ಓಡುತ್ತೆ. ಅಂದರೆ 7 ಜನರಲ್ ಕೋಚ್ ಜೊತೆ ಓಡುತ್ತೆ ಮತ್ತು 2 SLR ಕೋಚ್ ಜೊತೆ ಓಡುತ್ತೆ. ಮತ್ತು ನೀವೇನೋ 8 ಜರ್ನಿ ಮಾಡ್ತೀರಾ ಅಂದರೆ ನಂತರ ಹೊಸಪೇಟೆಯಿಂದ ಬೆಂಗಳೂರಿಗೆ ಸ್ಲೀಪರ್ ಕೋಚ್ ಬೀಳುತ್ತೆ 210 ರೂಪಾಯಿ. ಜನರಲ್ ಟ್ರಾವೆಲ್ ಮಾಡ್ತಾನೆ ಅಂದರೆ 100 ರೂಪಾಯಿ. ಈಗ ಅದು ಮುಂಚೆ ಇದು ಸ್ಪೆಷಲ್ ಎಕ್ಸ್ಪ್ರೆಸ್ ಆಗಿ ಓಡ್ತಿದೆ, ಅಂದರೆ ಸೂಪರ್ ಫಾಸ್ಟ್ ಕ್ಯಾಟಗರಿಯಲ್ಲಿ ಓಡ್ತಿತ್ತು. ಆಗ 175 ರೂಪಾಯಿ ಅಂತ ಇತ್ತು. ಇವಾಗ ಇದು ರೀನಂಬರಿಂಗ್ ಕೊಟ್ಬಿಟ್ಟು ಈಗ ಪ್ಯಾಸೆಂಜರ್ ಟ್ರೈನ್ ಅಂತ ಮಾಡಿದ್ದಾರೆ. ಈಗ ಪ್ಯಾಸೆಂಜರ್ ಬಂದ್ಬಿಟ್ಟು 100 ರೂಪಾಯಿ ಆಗುತ್ತೆ ನೀವು ಹೊಸಪೇಟೆಯಿಂದ ಬೆಂಗಳೂರಿಗೆ ಬರ್ತೀರಾ ಅಂದರೆ. ಇದು ಮುಂಚೆ ಸ್ಪೆಷಲ್ ಫೇರ್ ಆಗಿರುವಾಗ ಅದು 175 ರೂಪಾಯಿ ಇತ್ತು, ಅಂದರೆ ಹೊಸಪೇಟೆಯಿಂದ ಬೆಂಗಳೂರಿಗೆ. ಈಗ ಪ್ಯಾಸೆಂಜರ್ ಟ್ರೈನ್ ಆಗಿರೋದ್ರಿಂದ 100 ರೂಪಾಯಿ ಆಗಿದೆ. ಮತ್ತು ನಾವು ಓವರ್ಟೇಕ್ ಮಾಡ್ತಾಯಿದ್ವಿ ಅಜ್ಮೀರ್ ಮೈಸೂರು ಎಕ್ಸ್ಪ್ರೆಸ್ನ ತುಮಕೂರಲ್ಲಿ. ಯಾಕಂದರೆ ಮೆಜೆಸ್ಟಿಕ್ಕಿಗೆ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ ಇದಕ್ಕಿಂತ ಫಸ್ಟ್ ನಮ್ಮ ಟ್ರೈನೇ ಅರೈವಲ್ ಇರೋದು 10:55. ಇದು 11 ಗಂಟೆಗೆ ನಾವು ಇದು ಕೊಟ್ಟಿದ್ದಾನೆ. ಅದಕ್ಕೆ ನಾವು ತುಮಕೂರಲ್ಲಿ ಓವರ್ಟೇಕ್ ಮಾಡ್ತಾಯಿದ್ದೀವಿ. ಡಿಪಾರ್ಟ್ ಆದ್ವಿ ತುಮಕೂರನ್ನ. KSR ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. यशवंतपुर बिजापुर एक्सप्रेस. ಐನೂರ 13 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 3rd ಲಾಸ್ಟ್ ಸ್ಟಾಪ್ ಚಿಕ್ಕಬಾಣಾವರ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು BAW. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 9:11ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 10 ಗಂಟೆ, ಅಂದರೆ 49 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಕ್ಚುಯಲ್ ಆಗಿದೆ ಅಂತ. ಇದು ಇವತ್ತಿನ ಪ್ರಾಬ್ಲಮ್ ಅಂತಲ್ಲ, ನಾನು ಡೈಲಿ 2-3 ರೀಸೆಂಟ್ ಚೆಕ್ ಮಾಡಿದಾಗಲೂ ಅಷ್ಟೇ ಇವಾಗೇನೋ 3-4 ಗಂಟೆ ಡಿಲೇ ಇದೆ ಗಾಡಿ. ಆದರೆ ಇದು ಮುಂಚೆ 2-3 ಅವರ್ಸಿನೂ ಡಿಲೇ ಓಡ್ತಿತ್ತು. ಅಂದರೆ 2-3 ಹಿಂದೆ ನಾನು ಇಷ್ಟು ಚೆಕ್ ಮಾಡಿದಾಗಿದ್ದು ಟ್ರೆಕ್ಕಿಂಗ್ ಚೆಕ್ ಮಾಡಿದಾಗ 2-3 ಅವರ್ಸ್ ಡಿಲೇ ಆಗಿ ಓಡ್ತಾಯಿತ್ತು ಗಾಡಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಕ್ಚುಯಲ್ ಆಗಿರುತ್ತೆ ಅಂತ. ಮತ್ತು ಇದರಲ್ಲಿ ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು. ನನಗೆ ಜರ್ನಿ ಚೆನ್ನಾಗಿತ್ತು. ನನಗೆ ಜರ್ನಿ ಎಕ್ಸ್ಪೀರಿಯೆನ್ಸ್ ನನಗೆ
ಮತ್ತು ಇದರಲ್ಲಿ ತಿನ್ನೋದು ಮತ್ತು ಕುಡಿಯೋದ್ರ ಬಗ್ಗೆ ಮಾತಾಡಬೇಕು ಅಂದರೆ ಟ್ರೈನಲ್ಲಿ ನಿಮಗೆ ನಾರ್ಮಲಿ ಸಮೋಸ ವಾಟರ್ ಬಾಟ್ಲು ಬರುತ್ತೆ. ನಾರ್ಮಲ್ ಊಟಕ್ಕಂತೂ ನಿಮಗೇನು ಸಿಗೋದೇ ಇಲ್ಲ. ನೀವು ಮಧ್ಯಾಹ್ನ ನೀವು ಹೊಸಪೇಟೆಯಿಂದ ಹತ್ತುತ್ತೀರಾ ಅಂದರೆ ನಿಮ್ಮ ಮನೆಯಿಂದ ತಿನ್ಕೊಂಬರ್ಬೇಕು, ಏನೋ ಆಚೆಕಡೆಯಿಂದ ಪಾರ್ಸಲ್ ತೊಗೊಂಬರ್ಬೇಕು. ಟ್ರೈನಲ್ಲಿ ನಿಮ್ಗೆ ಊಟಕ್ಕೆ ಏನು ವ್ಯವಸ್ಥೆ ಇರೋಲ್ಲ ನಿಮಗೆ. ಅಂದರೆ ಪಲಾವ್ ಗಿಲಾವ್ ಮಾಡ್ಕೊಂಬರ್ತಾರೆ, ಅದಂತೂ ನಿಮಗೆ ಸಿಗೋದೇ ಇಲ್ಲ ನಿಮಗೆ ಟ್ರೈನಲ್ಲಿ. ಮತ್ತು ಕ್ಲೀನ್ನೆಸ್ ಬಗ್ಗೆನೂ ಮಾತಾಡಬೇಕು ಅಂದರೆ ಓಕೆ ಇತ್ತು, ಅಂದರೆ ಆ್ಯಾವ್ರೇಜ್ ಆಗಿತ್ತು ಕ್ಲೀನಿನೆಸ್ಸು. ವಾಶ್ರೂಮು ಅಷ್ಟೇ, ಒನ್ ಟೈಮು ಹೊಸಪೇಟೆಲಿ ಏನೋ ಕ್ಲೀನ್ ಮಾಡಿದರೆ ಮಧ್ಯದಲ್ಲಿ ಎಲ್ಲೂ ಕ್ಲೀನೇ ಮಾಡಿಲ್ಲ ಸ್ಲೀಪರ್ ಕೋಚಿನ ವಾಶ್ರೂಮು. ಮತ್ತು ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಹೆಂಗನ್ನಿಸ್ತು ಅಂತ ನೀವು ಕಾಮೆಂಟ್ಸ್ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.